ಇನ್ನು ಹತ್ಯೆಯ ದಿನ ರೇಣುಕಾಸ್ವಾಮಿಗೆ ಯಾರೆಲ್ಲ ಕಾಲ್ ಮಾಡಿದ್ರು ಅನ್ನುವಂತ ಮಾಹಿತಿ ಕಲೆ ಹಾಕ್ತಿದ್ದಾರೆ ಪೊಲೀಸರು. ರೇಣುಕಾಸ್ವಾಮಿ ಕೊಲೆ ದಿನದ ಮೊಬೈಲ್ ಕರೆಗಳ ಡೀಟೇಲ್ಸ್ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಶನಿವಾರ 7:30ರಿಂದ 9:30ರವರೆಗೆ 3 ಬಾರಿ ಕರೆ ಬಂದಿತ್ತಂತೆ. ರೇಣುಕಾಸ್ವಾಮಿಗೆ 3 ಬಾರಿ ರಾಘವೇಂದ್ರ ಅಲಿಯಾಸ್ ರಘು, ಯಾರೀತ ಅಂತಂದ್ರೆ ಚಿತ್ರದುರ್ಗದಲ್ಲಿ ದರ್ಶನ್ ಅಭಿಮಾನಿ ಸಂಘದ ಜಿಲ್ಲಾಧ್ಯಕ್ಷ, ಆತ ಕರೆ ಮಾಡಿದ್ದಂತೆ. 9:45ಕ್ಕೆ ರಾಘವೇಂದ್ರ ರೇಣುಕಾಸ್ವಾಮಿ ಜೊತೆ ಕೊನೆಯದಾಗಿ ಮಾತನಾಡಿದ್ದ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಕಾಲ್ ಡೀಟೇಲ್ಸ್ CDR ಅನ್ನು ಕೂಡ ಕಲೆ ಹಾಕಿದ್ದಾರೆ ಪೊಲೀಸರು. ಈ ಬಗ್ಗೆ ಚಿತ್ರದುರ್ಗದಿಂದಲೇ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾರೆ. ಸಂದೇಶ್, ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಕೊಂಡ್ ಬಂದಿದ್ದು ಚಿತ್ರದುರ್ಗದಿಂದಲೇ. ಚಿತ್ರದುರ್ಗದ ಕಾಲ್ ಡೀಟೇಲ್ಸ್ ಅನ್ನ ಸದ್ಯಕ್ಕೆ ಕಲೆ ಹಾಕ್ತಿದ್ದಾರೆ ಪೊಲೀಸರು. ಈ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಲಭ್ಯವಾಗಿದೆ? ಸಭಾ ಈಗಾಗಲೇ ಏನು ಕಂಪ್ಲೀಟ್ ಆದ ಒಂದು ಡೀಟೇಲ್ಸನ್ನು ರೇಣುಕಾಸ್ವಾಮಿ ಅವರ ಕಾಲ್ ಡೀಟೇಲ್ಸನ್ನು ಕೂಡ ಪಡೆಯುವಂಥ ಕೆಲಸವನ್ನು ಈಗಾಗಲೇ ಪೊಲೀಸರು ಕೂಡ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಚಳ್ಳಕೆರೆ ಗೇಟ್ ಬಳಿಯಿಂದ, ಅಂದರೆ ಚಿತ್ರದುರ್ಗದ ಚಳ್ಳಕೆರೆ ಗೇಟ್ ಬಳಿ ಇರುವಂಥ ಬಾಲಾಜಿ ಬಾರ್ನಿಂದ ಅವರನ್ನು ಏನು ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ಈ ಒಂದು ನಾನು ನಿಂತಿರುವಂತಹ ಜಾಗ ಏನಿದೆ, ಇದೇ ಜಾಗದಲ್ಲಿ ರೇಣುಕಾಸ್ವಾಮಿ ಅವರ ಒಂದು ಬೈಕ್ ಕೂಡ ಪತ್ತೆಯಾಗಿತ್ತು. ಮೊಪೆಡ್ ಬೈಕ್ ಏನಿತ್ತು, ಆ ಬೈಕ್ ಕೂಡ ಪತ್ತೆಯಾಗಿತ್ತು. ಆದರೆ ಕಡೆಯ ದಿನ ಸುಮಾರು 7:30ರಿಂದ, ಅಂದರೆ ಶನಿವಾರ ಬೆಳಗ್ಗೆ 7:30ರಿಂದ 9:30ರ ಒಳಗೆ 3 ಬಾರಿ ಚಿತ್ರದುರ್ಗ ಜಿಲ್ಲಾಧ್ಯಕ್ಷ, ಅಂದರೆ ದರ್ಶನ್ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷ ಇದ್ದಾರೆ ರಾಘವೇಂದ್ರ, ಅವರಿಂದ ರೇಣುಕಾಸ್ವಾಮಿ ಅವರಿಗೆ 3 ಬಾರಿ ಕರೆ ಹೋಗಿರುತ್ತೆ. ಜೊತೆಗೆ 1 ಬಾರಿ ಮತ್ತೋರ್ವ ಆರೋಪಿ ವಿನಯ್ ಅನ್ನೋ ವ್ಯಕ್ತಿ ಏನಿದ್ದಾನೆ, ಆತ 1 ಬಾರಿ ಕರೆಯನ್ನು ಮಾಡ್ತಾನೆ. 1 ಬಾರಿ ಕರೆಯನ್ನು ಮಾಡಿದ ನಂತರ, ಅಂದರೆ 4 ಕರೆಗಳು, ಒಟ್ಟು ಆರೋಪಿಗಳಿಂದ 4 ಕರೆಗಳು ಬರ್ತವೆ. ಅದಾದ ನಂತರ 9:45ಕ್ಕೆ ಕಡೆಯದಾಗಿ ರಾಘವೇಂದ್ರ ರೇಣುಕಾಸ್ವಾಮಿ ಅವರಿಗೆ ಕರೆ ಮಾಡ್ತಾರೆ. 38 ಸೆಕೆಂಡ್ಗಳ ಕಾಲ ಮಾತನಾಡಿ ಅದಾದ ನಂತರ ಕಂಪ್ಲೀಟ್ ಕಾಲ್ಸ್ ಕಟ್ ಆಗುತ್ತೆ. ಅಂದರೆ ಆರೋಪಿಗಳು ಹಾಗೆ ರೇಣುಕಾಸ್ವಾಮಿ ನಡುವೆ ನಡೆದಂಥ ಅಥವಾ ಅವರು ಇವರಿಗೆ ಮಾಡಿದಂಥ ಕಾಲ್ಸ್ ಕಟ್ ಆಗುತ್ತೆ. ಅದಾದ ನಂತರ ರೇಣುಕಾಸ್ವಾಮಿ ಅವರ ತಂದೆ ತಾಯಿ, ಅಂದರೆ ಪೋಷಕರು, ಜೊತೆಗೆ ಅವರ ಪತ್ನಿ ಕರೆ ಮಾಡಿರೋದು ಕಂಡು ಬಂದಿದೆ. ಹಾಗಾಗಿ ಇವರು ಕಡೆಯದಾಗಿ ಕರೆ ಮಾಡಿರೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಪಡೆದು ಈಗ ಸದ್ಯ ಕಾಮಾಕ್ಷಿಪಾಳ್ಯ ಪೊಲೀಸರು ಕೂಡ ಸ್ಥಳ ಮಾಜರನ್ನು ಎಲ್ಲೆಲ್ಲಿ ನಡೆಸಬೇಕು ಅಂತ ಈಗಾಗಲೇ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇವತ್ತು ಇದೇ ಸ್ಥಳಕ್ಕೆ ಬಂದು ಮಾಜರು ಮಾಡುವಂಥ ಕೆಲಸವನ್ನು ಪೊಲೀಸರು ಕೂಡ ಮಾಡಲಿದ್ದಾರೆ. ಸಭಾ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.